ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಆಗ್ಲಕಾಯಿ ಸ್ಪೆಷಲ್ ಪ್ರತಿಭಾ. ಹೌದು ಆಶಾ, ಯಾಕಂದರೆ ಹೆಲ್ತ್ ಬೆನಿಫಿಟ್ಸನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಒಂದು ಡಯಾಬಿಟೀಸ್ ಅವರಿಗೆ ಮತ್ತು ನಾನ್ ಡಯಾಬಿಟೀಸ್ ಅವ್ರಿಗೂ ಹಾಗಲಕಾಯಿ ಇಡೀ ದಿನಕ್ಕೆ ಮತ್ತು ಈ ಜನ್ರೇಷನ್ಗೆ ತುಂಬ ಬೇಕಾಗಿರುವಂಥದ್ದು ಒಂದು ವೆಜಿಟೇಬಲ್. ಯಾಕಂದರೆ ಹಾಗಲಕಾಯಿ ಯೂಶ್ವಲಿ ಯಾರು ನಾವು ತಿನ್ನಲ್ಲ, ಬಟ್ ಹಾಗಲಕಾಯಿಯಿಂದ ಬರೀ ಡಯಾಬಿಟೀಸ್ ಅವ್ರು ಅಷ್ಟೇ ಅಲ್ಲ, ನಾನ್ ಡಯಾಬಿಟಿಕ್ ಪೇಷಂಟು ಕೂಡ ಹಾಗಲಕಾಯಿನ ತಿನ್ಬೇಕು. ಆರೋಗ್ಯಕ್ಕಂತೂ ಒಳ್ಳೆಯದು. ಯಾಕಂತಾನು ನಾನು ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಈ ತರ ಎಳೆದ ಹಾಗಲಕಾಯಿನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದನ್ನ ನೀವು ಹಾಗಲಕಾಯಿನ ಬಿಳಿ ಹಾಗಲಕಾಯಿ ಇದ್ರೆ ಬಿಳಿ ಹಾಗಲಕಾಯಿನ ತಗೋಬಹುದು, ಬಟ್ ಆದಷ್ಟು ಎಳೆದ್ ತಗೊಳ್ಳಿ. ಇವಾಗ ಇದನ್ನ ನಾವು ವಾಶ್ ಮಾಡ್ಕೋಬೇಕು, ತೊಳ್ಕೊಬೇಕು ನೀಟಾಗಿ. ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಬುಟ್ಟಿಯಲ್ಲಿ ಹಾಕೊಂಡು ನೀಟಾಗಿ ತೊಳ್ಕೊಂಡು ಬರೋಣ. ನೋಡಿ, ಈ ತರ ಹಾಗಲಕಾಯಿನ ತೊಳ್ಕೊಂಡು ಬಂದಿರೋದು. ಇವಾಗ ಇದು ಹಾಗಲಕಾಯಿನ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಭಾಗನ ನಾವು ಕಟ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದು ಬಿಡೋಣ, ತೆಗೆದು ಆ ಪಕ್ಕಕ್ಕೆ ಇಡೋಣ. ಆಮೇಲೆ ಮಧ್ಯದಲ್ಲಿ ಈ ಥರ ಸೀಳ್ಬಿಟ್ಟು ನೋಡಿ, ಒಳಗಡೆದು ನಾವು ಬೀಜನ ತಕ್ಕೋಬೇಕು. ಹಾಗಾಗಿ ಈ ಥರ ಸೀಳ್ಬಿಟ್ಟು ಒಳಗಡೆ ಸ್ಪೂನು ಸಹಾಯದಿಂದ ಇದರ ಬೀಜನ ನಾವು ತಕ್ಕೊಳ್ಳೋಣ ಅಂತೆ. ಇಲ್ಲಾಂದರೆ ನೀವು ಚಾಕುವಿಂದ ಕೂಡ ತಕ್ಕೋಬಹುದು. ಒಂದು ಇದರಲ್ಲಿ ತಗೊಂಡ್ಬಿಡೋಣ ಅಂತೆ ಈ ಥರ. ನೋಡಿ, ಎಲ್ಲ ಹಾಗಲಕಾಯಿಯಿಂದನೂ ನಾವು ಇದೇ ಥರ ಕಟ್ ಮಾಡಿಕೊಂಡು ಒಳಗಡೆದು ಬೀಜನ ತಕ್ಕೊಂಡು ಬರೋಣ. ನೋಡಿ, ಎಲ್ಲ ಹಾಗಲಕಾಯಿನ ಈ ಥರ ಸೀಳ್ಬಿಟ್ಟು ನಾವು ಒಳಗಡೆದು ಬೀಜನ ತಕ್ಕೊಂಡು ಬಂದಿದ್ದೀವಿ. ಕೆಲವೊಂದೊಂದು ಹಾಗಲಕಾಯಿ ಒಂದು ಸ್ವಲ್ಪ ಬಲ್ತಿದೆ, ಅಂದ್ರೆ ಕೆಂಪಾಗಿದೆ, ಹಣ್ಣಾಗಿದೆ. ಹೌದು, ಹಣ್ಣಾಗಿದೆ ನೋಡಿ ಈ ತರ. ಬಟ್ ಹಣ್ಣಾಗಿದ್ರು ಎಳೆದಿದೆ, ಚೆನ್ನಾಗಿದೆ, ಬೀಜ ಆಗಿದೆ. ನೋಡಿ, ಇಷ್ಟು ಚೆನ್ನಾಗಿದೆ. ಇದನ್ನ ನೀವು ಬೇಕಂದ್ರೆ ಪಾಟಲ್ಲಿ ಹಾಕೋಬಹುದಲ್ಲ ಆಶಾ? ಹಾಕೋಬಹುದು ಪ್ರತಿಭಾ, ಹೊಲದಲ್ಲಂತೂ ಹಾಕಿದ್ರೆ ಬರುತ್ತೆ ಪ್ರತಿಭಾ. ಇದು ನೋಡಿ, ಎಲ್ಲದನ್ನು ನೀಟಾಗಿ ಸೀಳ್ಕೊಂಡು ಬಂದಿದ್ದೀವಿ. ಇವಾಗ ಏನು ಮಾಡ್ಬೇಕಂದ್ರೆ, ತೆಳಗಡೆ ಒಂದು ಬಾಣಲಿನ ತಗೊಂಡಿರೋದು ನೋಡಿ. ಈ ಬಾಣಲಿ ಒಳಗಡೆ ಇವಾಗ ನಾವು ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋಣ. ಇವಾಗ ಈ ಸ್ಟೀಮರನ್ನು ಇಟ್ಕೊಳ್ಳೋಣ. ಸ್ಟೀಮರನ್ನು ಇಟ್ಕೊಂಡು ಇದು ಒಂದು 7 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಆಶಾ ಲಿಡ್ಡನ್ನು ಮುಚ್ಚಿಬಿಟ್ಟು ಸ್ಟೀಮ್ ಮಾಡ್ಕೋಬೇಕು. ಹಾಗೇನೆ ಸ್ಟೀಮ್ ಮಾಡಬೇಕು. ಹೌದು. ಸೊ ಇದು ಸ್ಟೀಮ್ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಬಾಣಲಿನ ತಗೊಂಡಿರೋದು. ನಾವು ಹಿಟ್ಟನ್ನು ಕಲಿಸ್ಬೇಕು, ಅದಕ್ಕೋಸ್ಕರ ಬಾಣಲಿನ ತಗೋಬೇಕು. ಇಲ್ಲಿ ನಾನು ಪ್ಯೂರ್ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಇದರಲ್ಲಿ ಯಾವುದೂ ಮಿಕ್ಸಿಂಗ್ ಇಲ್ಲ. ಯಾರಿಗಾದರೆ ಪ್ಯೂರ್ ಜೋಳದ ಹಿಟ್ಟು ಬೇಕು, ಆರ್ಗ್ಯಾನಿಕ್ ಅಂದರೆ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನಂಬರ್ ಮೇಲೆ ಮೆಸೇಜ್ ಮಾಡಿದರೆ ಸಾಕು, ನಮ್ದು ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕನ್ನು ನಿಮಗೆ ಸಿಗುತ್ತೆ. ಅದ್ರ ಜೊತೆ ಅದ್ರ ಪ್ರೈಸು ಕೂಡ ನಿಮಗೆ ಬರುತ್ತೆ. ಸೊ ನೋಡಿ, ಇದು ಪ್ಯೂರ್ ಆರ್ಗ್ಯಾನಿಕ್ ಜೋಳದ ಹಿಟ್ಟು, ಯಾವುದೂ ಥರ ಮಿಕ್ಸಿಂಗ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಸುಮಾರು ಜನ ನಮ್ಮ ಜೋಳದ ಹಿಟ್ಟನ್ನು ತಗೊಂಡಿದ್ದಾರೆ. ಅವರು ಕೂಡ ನೀವು ಜೋಳದ ಹಿಟ್ಟನ್ನು ಯೂಸ್ ಮಾಡಿದರೆ ಯಾವ ಥರ ಇದೆ ಅಂತಲೂ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ಇಲ್ಲಿ ನಾನು ಒಂದು ಅರ್ಧ ಕಪ್ಪದಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಮೆಜರ್ಮೆಂಟ್ ತಗೊಂಡಿದ್ರು ಕರೆಕ್ಟಾಗಿ ತಗೊಳ್ಳಿ, ಅಥವಾ ಹೆಚ್ಚು ಕಡಿಮೆ ಆದ್ರೂ ಟೆನ್ಷನ್ ಇಲ್ಲ. ಸೊ ಇಲ್ಲಿ ಇವಾಗ 1 ಕಪ್ ಜೋಳದ ಹಿಟ್ಟಕ್ಕೆ ನಾನು 2 ಕಪ್ಪದಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಸೊ ನೋಡಿ, ಇದು 2ನೇ ಕಪ್ಪನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನು ಕೂಡ ಜಡಿ ಮಾಡಿ ತಗೊಳ್ಳಿ. ಇಲ್ಲ ತುಂಬ ಸಣ್ಣ, ತುಂಬ ಚೆನ್ನಾಗಿ ಬಿಸಿದ್ದಾರೆ ಅಂದರೆ ಜಡಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ನಾವು 3ರಲ್ಲಿನೇ ಬಿಸಿರೋದು ಗೋಧಿ ಹಿಟ್ಟು. ಸೊ ಹಾಗಾಗಿ ಡೈರೆಕ್ಟ್ ಆಗಿನೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಅರ್ಧ ಕಪ್ಪದಷ್ಟು ರಾಗಿ ಹಿಟ್ಟನ್ನು ತಗೊಂಡಿರೋದು. ರಾಗಿ ಹಿಟ್ಟು ಒಳಗಡೆ ಎಲ್ಲಾದ್ರೂ ರಾಗಿಗಳಿದ್ರೆ ನೀವು ಜಡಿ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಫ್ರೆಶ್ ಆಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲಾನು ನಮ್ದು ಮಲ್ಟಿ ಗ್ರೇನ್ ಆಟ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಹೆಲ್ದಿ ಆಟ ಅಂತಾನು ಅನ್ಬೋದು. ಯಾಕಂದ್ರೆ ಈ ನಡುವೆ ಬರೀ ನಾವು ಗೋಧಿದೇ ಚಪಾತಿ ಮಾಡಬೇಕು ಅಥವಾ ಜೋಳದ್ದೇ ರೊಟ್ಟಿ ಮಾಡಬೇಕು ಅಥವಾ ರಾಗಿದ ರೊಟ್ಟಿನೇ ಮಾಡಬೇಕು ಅಂತ ಏನಿಲ್ಲ. ಪುರಿನೇ ಮಾಡ್ಕೊಂಡು ತಿನ್ಬೇಕು, ಪರಾಟನೇ ತಿನ್ಬೇಕು ಸ್ಪೆಸಿಫಿಕ್ ಅಂತ ಏನಿಲ್ಲ. ನೀವೆಲ್ಲಾ ತರ ಹಿಟ್ಟುಗಳನ್ನ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದು ಮಲ್ಟಿ ಗ್ರೇನ್ ಆಟ ಅಂತಾನು ನೀವು ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ಒಂದ್ ಸ್ವಲ್ಪ ಸಜ್ಜೆ ಹಿಟ್ಟು ಕೂಡ ನೀವು ಸೇರಿಸಿ ಇವಾಗ ಸದ್ಯ ನನ್ನ ಬಳಿ ಅವೈಲೇಬಲ್ ಇಲ್ಲ, ಹಾಗಾಗಿ ನಾನು ಸಜ್ಜೆ ಹಿಟ್ಟನ್ನ ಹಾಕೊಂಡಿಲ್ಲ. ಹಾಗಾಗಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತೆ ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೇನೆ ನೋಡಿ, ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪು ಮಾತ್ರ ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕೊಳ್ಳಿ, ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಅನ್ಸುತ್ತೆ. ಇದಕ್ಕೇನೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ, ಯಾಕಂದ್ರೆ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕಂತೇಳಿ. ನೋಡಿ, ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ನಾರ್ಮಲ್ ಚಪಾತಿಗೆ ಹೆಂಗೆ ಹಿಟ್ಟನ್ನು ಕಲಿಸ್ತೀವಲ್ಲ ಆಶಾ, ಆ ಥರನೇ ಕಲಿಸ್ಕೋಬೇಕು.
ಸೊ ನೋಡಿದ್ರಲ್ಲ, ಇನ್ಸ್ಟಂಟಾಗಿ ನಾವು ಮನೆಯಲ್ಲಿನೇ ಮಲ್ಟಿಗ್ರೇನ್ ಆಟನ ಯಾವ ಥರ ಮಾಡ್ಕೋಬೋದು ಅಂಥೇಳಿ ಫುಲ್ ಆರ್ಗ್ಯಾನಿಕ್ ವೇಯಿಂದ ಆರ್ಗ್ಯಾನಿಕ್ಕನ್ನೇ ಆದಷ್ಟು ಬೆಳೆಸಿ. ಯಾಕಂದರೆ ಏನಾಗುತ್ತೆ, ಹೊರಗಿಂದ ನಾವು ತೊಗೊಂಡು ಬಂದಿರ್ತೀವಲ್ಲ ಮಲ್ಟಿಗ್ರೇನ್ ಆಟ ಅಂತ ಹೇಳ್ಬಿಟ್ಟು, ಅದರಲ್ಲಿ ಎಷ್ಟು ಮಿಕ್ಸಿಂಗ್ ಇರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಸೊ ನೀವು ಒಂದ್ಸರ್ತಿ ಹೊರಗಡೆ ತೊಗೊಂಡು ಬಂದಾಗೂ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಸೊ ಎರಡೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಇಲ್ಲಿ ನಾನು ತಣ್ಣ ನೀರನ್ನೇ ಯೂಸ್ ಮಾಡಿರೋದು, ಬಿಸಿನೀರಲ್ಲ, ಬಿಸಿ ನೀರೇನಿಲ್ಲ, ಕೋಲ್ಡ್ ವಾಟರೇ ಯೂಸ್ ಮಾಡಿರೋದು. ಸೊ ನಾರ್ಮಲ್ ಚಪಾತಿಗೆ ನಾವು ಹೆಂಗೆ ಹಿಟ್ಟನ್ನು ಕಲಿಸ್ತೀವಿ ಆ ಥರ ನಾವು ಇಲ್ಲಿ ಚಪಾತಿ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ. ನೋಡಿ, ಈ ಥರ ಚಪಾತಿ ಹದಕ್ಕೆ ನಾವು ಹಿಟ್ಟನ್ನು ಕಲಿಸಿದ್ದೀವಿ. ಸೊ ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದರೆ, ನೀವು ನಾರ್ಮಲಾಗಿ ಚಪಾತಿಗೆ ಹೆಂಗೆ ಹಿಟ್ಟನ್ನು ಕಲಿಸ್ತೀರಾ ಅದೇ ಥರ ಆಗಿದೆ. ಜೋಳದ ಹಿಟ್ಟು ಹಾಕಿದ್ದೀವಿ ಅಥವಾ ರಾಗಿ ಹಿಟ್ಟು ಹಾಕಿದ್ದೀವಿ, ಹೇಗಾಗುತ್ತೆ ಅಂತ ನಿಮ್ಗೆ ಟೆನ್ಷನ್ ಇದ್ರೂ ನಾನು ನಿಮಗೆ ಅಲ್ಲಿನೂ ಕೂಡ ಒಂದು ಟಿಪ್ಸನ್ನು ಆಮೇಲೆ ಹೇಳ್ತೀನಿ. ಯಾಕಂದರೆ ಯೂಶ್ವಲಿ ಏನಾಗುತ್ತಂದರೆ ಈ ಥರ ಎಲ್ಲ ಹಿಟ್ಟು ಹಾಕಿದಾಗೂ ಚಪಾತಿ ನಮ್ದು ಹಾರ್ಡ್ ಯಾವಾಗ ಆಗುತ್ತೆ ಅಂದರೆ, ಹಿಟ್ಟು ತುಂಬ ಗಟ್ಟಿ ಕಲಿಸಿದಾಗ ನಮ್ಮ ಚಪಾತಿ ಹಾರ್ಡ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಸ್ವಲ್ಪ ಈ ಥರ ಲೂಸ್ ಇರಬೇಕು ಹಿಟ್ಟು. ನೋಡಿ, ಈ ಥರ ಲೂಸ್ ಇದ್ದಾಗ ನಮ್ಮ ಚಪಾತಿ ಸಾಫ್ಟಾಗಿ ಆಗುತ್ತೆ. ನೋಡಿ, ಇವಾಗ ಇದಕ್ಕೆ ಏನು ಹಚ್ಚೋದು ಬೇಡ, ಇದೇ ಥರನೇ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ನಾವು ನಮ್ದು ಹಾಗಲಕಾಯಿದ ರೆಸಿಪಿ ಆಗೋ ತನಕ ನೆನೆಯೋಕೆ ಬಿಡೋಣ. ನೋಡಿ, ಹಿಟ್ಟು ಕಲಸೋ ತನಕ ಇಲ್ಲಿ ಹಾಗಲಕಾಯಿ ಕೂಡ ಸ್ಟೀಮ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ಯಾಕಂದರೆ ಇದರಿಂದನೂ ಕೈ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಇದು. ಆ್ಯಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್. ನಾವು ಇದನ್ನು ಹಾಗಲಕಾಯಿನ ಈ ಥರ ಮಾಡ್ಕೋತೀವಿ. ಸೊ ರೊಟ್ಟಿ ಜೊತೆ ಹೊಲಕ್ಕೆ ಹೋಗ್ಬೇಕಾದ್ರೆ ಕಟ್ಕೊಂಡು ಹೋಗೋದು ಬುತ್ತಿಗೆ ಅಂತ. ಸೊ ನೋಡಿ, ಇವಾಗ ಇದನ್ನು ತಕ್ಕೊಳ್ಳೋಣ, ಒಂದು ಪ್ಲೇಟಕ್ಕೆ ನಾವು ತಕ್ಕೊಳ್ಳೋಣ. ಯಾಕಂದರೆ ಇದೊಂದು ಸ್ವಲ್ಪ ಆರೋಕ್ಕೆ ಬಿಡೋಣ ಅಂತ. ಸೊ ಇದೆಲ್ಲ ತಕ್ಕೊಂಡು ಸ್ವಲ್ಪ ಆರಿದ ನಂತರ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಹಾಗಲಕಾಯಿ ಆರೋ ತನಕ ಇಲ್ಲಿ ನಾನು ಒಂದು ಚಿಕ್ಕ ಚಿಕ್ಕದೊಂದು 4 ಈರುಳ್ಳಿನ ತಗೊಂಡಿದ್ದೀನಿ. ದಪ್ಪ ಈರುಳ್ಳಿ ಇದ್ರೆ 2 ತಗೊಳ್ಳಿ. ಈರುಳ್ಳಿ ಕ್ವಾಂಟಿಟಿ ಏನು ಹೆಚ್ಚು ಕಡಿಮೆ ತಗೋಬಹುದು. ಇದನ್ನ ಹೆಂಗಂದ್ರೆ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತೆ, ಚೆನ್ನಾಗಿ ಈ ಥರ. ಸಣ್ಣ ಬೇಡ, ಸ್ವಲ್ಪ ಉದ್ದುದ್ದ ಇದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹಾಗಲಕಾಯಿ ಅಟ್ಲೀಸ್ಟ್ ನಾವು 15 ದಿವಸಕ್ಕೆ ಒಂದ್ಸರ್ತಿ ಅದ್ರ ತಿಂದರೆ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ. ಮಕ್ಕಳುಗಳ ಮೂಗು ಮುರಿತವಲ್ಲ ಪ್ರತಿಭಾ? ಹೌದು ಹೌದು, ಅವರು ತಿನ್ಬೋದಲ್ಲ? ಅವರೂ ತಿನ್ಬೋದು. ಆಮೇಲೆ ನಾನ್ ವೆಜ್ ತಿನ್ನೋರು ಇರ್ತಾರಲ್ಲ, ಸೊ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಲು ಕಡಿಮೆ ಮಾಡುತ್ತೆ. ಹಂಗಾಗ್ಬಿಟ್ಟು ಬರೀ ನಾನ್ ಡಯಾಬಿಟಿಕ್ ಎಲ್ಲರಿಗೂ ಹಾಗಲಕಾಯಿ ಪಲ್ಯ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಾವು 15 ದಿವಸಕ್ಕೆ ಒಂದ್ಸರ್ತಿ ಹತ್ರ ಕಹಿ ತಿನ್ನಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ರು ಹಿರಿಯರು. ಸೊ ಹಾಗಾಗಿ ಹಾಗಲಕಾಯಿನ ನಾವು ತಿನ್ನಬೇಕು. ನೋಡಿ, ಇವಾಗ ಈರುಳ್ಳಿನ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಹಾಗಲಕಾಯಿನೂ ಕೂಡ ನಾವು ಕಟ್ ಮಾಡ್ಕೋಬೇಕು. ಇವಾಗ ಆರಿದೆ, ಕಂಪ್ಲೀಟಾಗಿ ಕೋಲ್ಡ್ ಆಗಿದೆ. ಸೊ ಇದನ್ನು ನಾವು ಥಿನ್ ಸ್ಲೈಸಸ್ಸಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಪಲ್ಯನೂ ಬೇಗ ಆಗುತ್ತೆ, ಹುರಿಯೋದು ಕೂಡ ಬೇಗ ಆಗುತ್ತೆ. ಸೊ ನೋಡಿ, ಈ ಥರ ಸ್ಲೈಸಸ್ಸಲ್ಲಿ ಆಗುತ್ತೆ. ಸೊ ಎಲ್ಲ ಹಾಗಲಕಾಯಿನೂ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಾಗಲಕಾಯಿನ ಕಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡಿರೋದು, ಇದ್ರ ಒಳಗಡೆ ನಾವು ಕಟ್ ಮಾಡಿರೋಂಥ ಹಾಗಲಕಾಯಿನ ಹಾಕೊಳ್ಳೋಣ. ಇವಾಗ ಹಾಗಲಕಾಯಿ ಹಾಕೊಂಡ ನಂತರ ಇದ್ರ ಮೇಲ್ಗಡೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಜಾಸ್ತಿ ಎಣ್ಣೆನೇ ಇಲ್ಲಲ್ವ ಪ್ರತಿಭಾ? ಇಲ್ಲ ಆಶಾ, ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ನೋಡಿ, ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಹಾಗಲಕಾಯಿನ ನಾವು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಯಾಕಂದರೆ ಇದ್ರ ಒಳಗಡೆ ಇವಾಗ ಸ್ಟೀಮ್ ಆಗಿದೆ ಅಲ್ಲ, ನೀರಿನ ಅಂಶ ಇರುತ್ತೆ. ಹೌದು, ಹಂಗಾಗ್ಬಿಟ್ಟು ಇದನ್ನು ಹುರ್ಕೊಳ್ಳೋಣ. ನಾವು ಹುರ್ಕೊಳ್ಳೋದು ಬೇಡ, ನೀರಿನ ಅಂಶ ಹಾಗೆ ಇರಲಿ ಅಂತ ಅಂದವರು ಹೀಗೇ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೋದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶನ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹುರ್ಕೊಳ್ಳೋಣ. ಸ್ಟೀಮ್ ಮಾಡೋದು ಬೇಡ, ತುಂಬ ಕೆಲಸ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಪಲ್ಯನ ಮಾಡ್ಕೋಬೋದು. ಸೊ ಇದನ್ನು ಒಂದು 2 ನಿಮಿಷನ ಹುರ್ಕೊಂಡು ಬರೋಣ. ನೋಡಿ, ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಇದ್ರ ನೀರಿನ ಅಂಶ ಎಲ್ಲ ಹೋಗಿದೆ, ಸ್ವಲ್ಪ ಡ್ರೈ ಆಗಿದೆ, ಇಲ್ಲಿ ನೀವು ನೋಡ್ಬೋದು ಈ ಥರ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೊಂದು ಬಾಣಲಿನ ಇಟ್ಟು ಇದ್ರೊಳಗಡೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚೆನ್ನಾಗಿ ಚಟಪಟ ಅನ್ನಬೇಕು. ನೋಡಿ, ಸಾಸಿವೆ ಜೀರಿಗೆ ಸಿಡಿತಿರ್ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ದಪ್ಪದಾಗಿ ಬೆಳ್ಳುಳ್ಳಿನ ಜಜ್ಜಿರೋದು ಇದನ್ನು ಕೂಡ ಹಾಕ್ಕೊಳ್ಳೋಣ.
ಹಾಕೊಂಡ್ಬಿಟ್ಟು ಬರೋದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಈರುಳ್ಳಿ ಈ ಥರ ಸ್ಲೈಸಲ್ಲಿ. ನಾವು ಉಪ್ಪಿಟ್ಟು ಹೆಂಗೆ ಕಟ್ ಮಾಡ್ಕೊತೀವಿ ಹಂಗೆ ಮಾಡಿದ್ರೆ ಸಾಕಲ್ಲ ಹೋಗ್ತೀವ. ಹೌದೌದು. ಸೊ ಇವಾಗ ಈರುಳ್ಳಿನೂ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ. ಇನ್ನೂ ಯಾರು ನೀವು ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಆ ಗ್ರೂಪ್ ಮೂಲಕ ನಿಮ್ಗೆ ಏನಾದರೂ ಕ್ವೆರೀಸು, ಡೌಟ್ಸು ಅಥವಾ ಏನೇ ಒಂದು ಸಜೆಷನ್ ಕೊಡಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಡಿಸ್ಕಷನ್ ಮಾಡ್ಬೋದು. ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ನಾವು ಹುರಿದಿರೋಂಥ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಇವಾಗ ನೋಡಿ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ. ಇದು ಗುಂಟೂರು ಬ್ಯಾಡಗಿ ಮಿಕ್ಸ್ ಕೆಂಪು ಖಾರದ ಪುಡಿ ಇದೆ. ಇದನ್ನು ಯಾರಿಗಾದರೆ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ಬೇಕಂದರೆ ಮೆಸೇಜ್ ಹಾಕ್ಬೋದು. ಅದರ ಜೊತೆ ನಮ್ಮದು ಮಿಸ್ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಇವತ್ತು ನಾನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಹಾಗಲಕಾಯಿಗೆ ಹಾಕಿ ಮಾಡಿ ನೋಡಿ. ನೀವು 10 ಸಲ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿಂತೀರಾ. ಇದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರನ ನೋಡಿಬಿಟ್ಟು ಹಾಕೋಬೋದು. ಉತ್ತರ ಕರ್ನಾಟಕದ ಮಸಾಲೆ ಖಾರನೂ ಯಾರಿಗಾದರೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಅದರ ಜೊತೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಖಾರ ಎಳದು ಕೊಟ್ಟೆ ಹುಚ್ಚೆಳ್ಳು ಪುಡಿನ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹುರಿದು ಪುಡಿ ಮಾಡ್ಕೊಂಡ್ರು ಅಂತ ಕಡಲೆ ಬೀಜದ ಪುಡಿ ಎಲ್ಲನೂ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ರೆ ಸಾಕು. ನೋಡಿ ಇವಾಗ ಹುಳಿಗೆ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡೋಣ. ನೀವು ಬೇಕಂದರೆ ಆನಿಯನ್ ಫ್ರೈ ಆದಾಗ ಟೊಮ್ಯಾಟೊ ಕೂಡ ಹಾಕೋಬಹುದು. ಬಟ್ ನಿಂಬೆ ರಸ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ತುಂಬ ಡಿಫ್ರೆಂಟಾಗಿ ಉತ್ತರ ಕರ್ನಾಟಕದ ಉದುರ್ ಹಾಗಲಕಾಯಿ ಪಲ್ಯ ಇದು. ನೋಡಿ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ತುಂಬ ಕಾಟ ಬರುತ್ತೆ. ಇವಾಗ ಇದು ನಮ್ಮದು ಉದುರ್ ಹಾಗಲಕಾಯಿ ಪಲ್ಯ ರೆಡಿ ಇದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಹಾಗಲಕಾಯಿ ಪಲ್ಯ ಇದು. ಸೊ ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ. ಮೇಲ್ಗಡೆ ಮುಚ್ಚಳ ಮುಚ್ಚಬೇಕಂತೇನಿಲ್ಲ, ಇದೇ ಥರ ಇಟ್ಬಿಡಿ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ ಪಲ್ಯ ಆಗೋ ತನಕ ಹಿಟ್ಟು ಕೂಡ ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಮಿತ್ಕೊಳ್ಳೋಣ. ನಾವು ರಾಗಿ ಹಿಟ್ಟು ಹಾಕಿದ್ರೆ ಎಷ್ಟು ಸಾಫ್ಟ್ ಇದೆ ನೋಡ್ಕೊತೀವ. ತುಂಬ ಸಾಫ್ಟ್ ಆಗಿದೆ ಆಶಾ, ತುಂಬ ಚೆನ್ನಾಗಿದೆ ಹಿಟ್ಟು. ನಾರ್ಮಲ್ ಗೋಧಿ ಹಿಟ್ಟು ಹೆಂಗಿರುತ್ತಲ್ಲ ಅದೇ ಥರ ಇದೆ. ಮಿತ್ಕೊಂಡಾಯ್ತಲ್ಲ. ಇವಾಗ ಇದ್ರದ್ದೊಂದು ಉಂಡೆನ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಸೈಜಿಗೆ ಬೇಕು ಅಷ್ಟು ಸೈಜಿಗೆ ನೀವು ಇಲ್ಲಿ ಉಂಡೆನ ಮಾಡ್ಕೊಳ್ಳಿ. ನೋಡಿ ತೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡೋಣ. ನೀವು ನಾರ್ಮಲ್ ಚಪಾತಿನ ಯಾವ ಥರ ಲಟ್ಟಿಸ್ತೀರಾ ಅದೇ ಥರ ಲಟ್ಸೋಣ. ಈ ಥರ ಲಟ್ಟಿಸಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನಮ್ಮ ಮಹಾರಾಷ್ಟ್ರಕ್ಕೆ ಇದೇ ಥರ ಚಪಾತಿ ಮಾಡೋದು ದೇಶ. ಹೌದಾ? ನಮ್ಮ ಮನೇಲಿ ಡೈಲಿ ಹೆಲ್ದಿಯಾಗೂ ಇರುತ್ತಲ್ಲ ಪ್ರತಿಭಾ. ಹೌದು, ಬರೀ ಗೋಧಿ ತಿಂತೀವಲ್ವಾ, ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ಹೌದು, ತುಂಬ ಹೆಲ್ತಿಗೂ ಒಳ್ಳೇದು. ಮಕ್ಕಳಿಗೆ 3 ಹೊತ್ತು ಕೊಡ್ಬೋದು. ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡಿದ ನಂತರ ಚಪಾತಿನ ಯಾವ ಥರ ಲಟ್ಟಿಸ್ತೀರಾ ಅಷ್ಟೇ ತಿಳುವಾಗಿ ಲಟ್ಟಿಸಿ. ತುಂಬ ದಪ್ಪ ಬೇಕಂತೇನಿಲ್ಲ. ನೋಡಿ ಅರಿಬೇಕಾದ್ರೂ ಎಲ್ಲಿ ಮೂಗು ಅದು ಇದು ಸೀಳ್ತಾ ಇದೆ ಅಂತ ಇಲ್ಲ, ಏನಿಲ್ಲ, ಜಿಗಿನೂ ಕರೆಕ್ಟಾಗಿದೆ. ಹೌದು ನೋಡಿ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ಬಂದಿರೋದು. ಇವಾಗ ಇದನ್ನು ನಾವು ತವೆ ಮೇಲೆ ಹಾಕ್ಕೊಳ್ಳೋಣ. ನೋಡಿ ತವಿ ತುಂಬ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾವು ಮಾಡ್ಕೊಂಡಿರೋಂಥ ಮಲ್ಟಿಗ್ರೇನ್ ಚಪಾತಿನ ಹಾಕ್ಕೊಳ್ಳೋಣ. ತವೆ ಚೆನ್ನಾಗಿ ಕಾಯ್ದಾಗ ಚಪಾತಿ ಹಾಕಿದಾಗ ಹಿಂಗೆ ಬರುತ್ತೆ. ಆವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇಮಿಡಿಯೇಟಾಗಿ ಟರ್ನ್ ಮಾಡೋಣ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡು ಪ್ರತಿಭಾ. ಹೌದು, ಮಲ್ಟಿಗ್ರೇನ್ ಚಪಾತಿನೂ ಈ ಥರ ಉಬ್ಬುತ್ತೆ. ಡೌಟ್ಸ್ ಇರುತ್ತಲ್ಲ ಕೆಲವೊಬ್ಬರಿಗೆ ಉಬ್ಬುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು, ಹಾಗಾಗಿ ಇಲ್ಲೋ ಇನ್ನೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಆಡಿಸೋಣ. ಇವಾಗ ನೋಡಿ ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ ಕಂಪ್ಲೀಟ್ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಅನ್ಸೋದು ಇಲ್ಲ ಇದು ಮಲ್ಟಿಗ್ರೇನಿಂದ ಮಾಡಿದ್ದೀವಿ ಅಂತೇಳಿ. ಹೌದು, ಸ್ವಲ್ಪ ಕೆಂಪು ಕಲರ್ ಬಂದಿದೆ, ರಾಗಿ ಹಿಟ್ಟು ಹಾಕಿದ್ದೀವಿ ಅಂತೇಳಿ. ನೋಡಿದ್ರಲ್ಲ ಅಷ್ಟೇ ಸಾಫ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ತುಪ್ಪ ಒರೆಸ್ಕೊತೀನಿ. ನೋಡಿ ತುಪ್ಪ ಒರೆಸಿದ ನಂತರ ಇದೇ ಥರ ಫೋಲ್ಡ್ ಮಾಡಿ ನಾನು ತಕ್ಕೋತೀನಿ. ಯಾಕಂದರೆ ಈ ಥರ ಮಾಡಿದರೆ ಚಪಾತಿ ಇನ್ನೂ ಸಾಫ್ಟಾಗಿರುತ್ತೆ. ನಾಳೆ ಬೆಳಗ್ಗೆ ತನಕನೂ ಇದೇ ಥರ ಇರುತ್ತೆ. ನೋಡಿ ಇನ್ನೊಂದು ಚಪಾತಿನೂ ಮಾಡ್ಕೊಂಡಿದ್ದೀನಿ.
ಇದನ್ನ ಮಾತ್ರ ನಾ ಕಬ್ಬಣದ ತವೆ ಮೇಲೇನೆ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಬೇಕಂತೇನಿಲ್ಲ. ಆದಷ್ಟು ಕಬ್ಬಣದ ಇದ್ರೆ ಕಬ್ಬಣದ್ದೇ ಬಳಸಿ. ತವೆ ಚೆನ್ನಾಗಿ ಕಾಯ್ದಿದ ನಂತರ ಇಮಿಡಿಯೇಟ್ ಆಗಿ ಈ ಥರ ಬಬಲ್ಸ್ ಬರುತ್ತೆ, ಹೊಟ್ಟೆ ಉಬ್ಬೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇಮಿಡಿಯೇಟ್ ಆಗಿ ಸ್ವಲ್ಪ ಎಣ್ಣೆನ ಹಾಕೋಣ, ಆಮೇಲೆ ತಿರುಗಿಸ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೊಟ್ಟೆ ಹೋಗ್ತಾ ಇದೆ ಅಂತ. ಬ್ಯಾಲೆನ್ಸ್ಡ್ ಡಯಟ್ ಒಂದು ದಿನಕ್ಕೆ ನೀವು ಬರೀ ಒಂದು ಚಪಾತಿಗೆ ತುಪ್ಪ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂದಿದ್ರೂ ನಡೆಯುತ್ತೆ. ಮಕ್ಕಳು ರಾಗಿ ಮುದ್ದೆ ತಿನ್ನಲ್ಲ ಅಂತಾರೆ, ಜೋಳದ ರೊಟ್ಟಿ ತಿನ್ನಂಗಿಲ್ಲ ಅಂತಾರೆ, ಅವ್ರು ಬರೀ ಚಪಾತಿ ಪರಾಟ ಕೇಳ್ತಾರೆ. ಆ ಟೈಮಲ್ಲಿ ನೀವು ಈ ಥರ ಮಾಡಿಕೊಡ್ಬೋದು. ನೋಡಿ, ನಾವು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ, ಇದನ್ನು ತಿರುಗಿಸ್ಕೊಳ್ಳೋಣ. ಇದನ್ನು ಆದ ತಕ್ಷಣ ಒಂದು ಸರ್ತಿ ಫೋಲ್ಡ್ ನೋಡಿ. ಇವಾಗ ನಾ ಏನು ಇದಕ್ಕೆ ತುಪ್ಪ ಹಚ್ಕೊಂಡಿಲ್ಲ. ಹೌದು, ನೀವು ಬೇಕಂದರೆ ನೀವು ಗಡಿಬಿಡಿಯಲ್ಲಿ ಬೆಳಗ್ಗೆ ಎಲ್ಲಾದರೆ ಹೋಗ್ತೀವಿ ಅಂದರೆ ಈ ಥರ ಮಲ್ಟಿಗ್ರೇನ್ ಚಪಾತಿನ ಮಾಡಿಕೊಂಡು ನೀಟಾಗಿ ಆರದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಟ್ ಬಾಕ್ಸ್ಗೆ ಇಟ್ಟು ಬೆಳಗ್ಗೆನೂ ತೊಗೊಂಡು ಹೋಗ್ಬೋದು. ಆವಾಗ ನೀವು ತುಪ್ಪ ಹಚ್ಚಬೇಡಿ, ಇದೇ ಥರ ಎಣ್ಣೆಯಲ್ಲಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೋಡಿ, ನಮ್ಮದು ಬಿಸಿ ಬಿಸಿ ಮಲ್ಟಿಗ್ರೇನ್ ಚಪಾತಿ ರೆಡಿಯಾಗಿದೆ. ಇನ್ಸ್ಟಂಟಾಗಿ ಮಲ್ಟಿಗ್ರೇನ್ ಆಟನ ಮನೆಯಲ್ಲಿ ಯಾವ ಥರ ಮಾಡಿ ಚಪಾತಿ ಮಾಡೋದು ಅಂತ ನೋಡಿದ್ದೀರಾ. ಎಷ್ಟು ಸಾಫ್ಟ್ ಇದೆ ಅಂತಲೂ ಇಲ್ಲಿ ನೀವು ನೋಡ್ಬೋದು. ಇಲ್ಲ ನಿಮ್ಗೆ ಇನ್ನೊಂದು ಚಪಾತಿನೂ ತೋರಿಸ್ತೀನಿ ನೋಡಿ. ಅಷ್ಟೇ ಸಾಫ್ಟಾಗಿ ಕೈಯಲ್ಲಿ ಇಟ್ಟರೆ ಮುದ್ದೆ ಆಗುತ್ತೆ, ಅಷ್ಟು ಸಾಫ್ಟಾಗಿ ಆಗಿದೆ ಈ ಮಲ್ಟಿಗ್ರೇನ್ ಚಪಾತಿ. ನೀವು ನೋಡ್ಬೋದು, ಕಟ್ ಮಾಡಿದ್ರು ಚೆನ್ನಾಗಿ ಪದರುಚ್ಚುತ್ತೆ ನೋಡಿ. 3 ಲೇಯರ್ ನೀವು ನೋಡ್ಬೋದು, ಅಷ್ಟು ಚೆನ್ನಾಗೆ ಅಷ್ಟು ಸಾಫ್ಟ್ ಆಗಿದೆ ಇದು ಚಪಾತಿ. ಇವಾಗ ಇದಕ್ಕೇನೆ ನಾವು ಹಾಗಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೀವಿ. ಹಾಗಲಕಾಯಿ ಉದುರು ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ, ಉತ್ತರ ಕರ್ನಾಟಕದ ಮಸಾಲೆನ ಯೂಸ್ ಮಾಡಿಬಿಟ್ಟು ಯಾವ ಥರ ಮಾಡೋದು ಅಂತಲೂ ನೀವು ನೋಡಿದ್ದೀರಾ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ. ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಪ್ರತಿಭಾ. ಹೌದು ಆಶಾ, ನೋಡಿ ನಾವೆಲ್ಲ ಮಸಾಲೆ ಹಾಕಿದ್ವಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಕಲರ್ಫುಲ್ಲಾಗಿ ತುಂಬ ಸಖತ್ತಾಗಿ ಕಾಣ್ತಾ ಇದ್ರೆ ನೋಡಿದರೆ ಬಾಯಲ್ಲಿ ನೀರು ಬರಬೇಕು, ಅಷ್ಟೇ ಚೆನ್ನಾಗಿದೆ. ನೋಡು ಆಶಾ, ಟೇಸ್ಟ್ ಇವಾಗ ನೋಡಬೇಕಲ್ಲ ಆಶಾ. ಆಶಾ, ನೀನು ನೋಡಿದ್ದೀಯಾ ಇದು ಟೇಸ್ಟು? ಈ ಪಲ್ಯ ಟೇಸ್ಟ್ ನೋಡಿಲ್ಲ ಪ್ರತಿಭಾ. ನೋಡಿ ಎಷ್ಟು ಸಾಫ್ಟ್ ಇದೆ ಚಪಾತಿ ಅಂದರೆ ಇಲ್ಲಿ ನೀವು ನೋಡ್ಬೋದು, ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟು ಚೆನ್ನಾಗಿದೆ ನೋಡಾಶಾ. ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವು ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಪಲ್ಯನ ಯಾವ ಥರ ಮಾಡ್ತೀರಂತನೂ ಹೇಳಿ, ಮತ್ತು ಎದ್ರ ಜೊತೆ ತಿಂತೀರಂತನೂ ಕಮೆಂಟ್ ಮೂಲಕ ತಿಳಿಸಿ. ಹೇಗಿದೆ ಆಶಾ? ತುಂಬ ಸೂಪರ್ ಆಗಿದೆ ಪ್ರತಿಭಾ. ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ, ಚಪಾತಿನೂ ಅಷ್ಟೇ ಸಾಫ್ಟ್ ಆಗಿದೆ. ಕೈ ಅನ್ನಿಸ್ತೈತಾ? ಕಹಿ ಅಷ್ಟಿಲ್ಲ. ಮಲ್ಟಿಗ್ರೇನ್ ಚಪಾತಿ ಜೊತೆ ಈ ಥರ ಜವಾರಿ ಅಡುಗೆ, ಜವಾರಿ ಹಾಗಲಕಾಯಿ ಪಲ್ಯನ ನೀವು ಒಂದ್ಸರ್ತಿ ನಾನು ಹೇಳೋ ರೀತಿಯಲ್ಲಿ ಮಾಡಿ, ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಾನು ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.